ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೆ. ನಮಸ್ತೆ. ದ.ರಾ ಬೇಂದ್ರೆಯವರು ಹೇಳ್ತಾರೆ, ಹುಚ್ಚನಂತೆ ಇರು, ಪೆದ್ದನಂತೆ ಇರು, ನೀನು ನೀನಾಗಿರು. ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು ಅಂತ. ಈ ಸಾಲುಗಳಿಗೆ ಉತ್ತಮ ನಿದರ್ಶನ ಅಂದರೆ ಗುಕೇಶ್ ದುಮ್ಮರಾಜು ಅವರು. ಇತ್ತೀಚೆಗಷ್ಟೇ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಅನ್ನ ಗೆದ್ದು ವಿಶ್ವದ ಕಿರಿಯ ಚೆಸ್ ಚಾಂಪಿಯನ್ ಅನ್ನೋ ಪಟ್ಟವನ್ನ ಅಲಂಕರಿಸಿದ್ದಾರೆ. ಗುಕೇಶ್ ಅವರು 10ನೇ ವಯಸ್ಸಿನಲ್ಲಿ ಇದ್ದಾಗಲೇ ಒಂದು ಸಂದರ್ಶನದಲ್ಲಿ ನನ್ನ ಮುಂದಿನ ಗುರಿ ವಿಶ್ವ ಚೆಸ್ ಚಾಂಪಿಯನ್ ಆಗೋದು ಅಂತ ಹೇಳಿದರು. ಅಂದು ಅವರು ಮಾಡಿದಂತಹ ಸಂಕಲ್ಪ, ಅದರ ಜೊತೆಗೆ ಪ್ರಯತ್ನ, ನಂಬಿಕೆ, ಶ್ರಮ, ಶ್ರದ್ಧೆ, ಪ್ರಾಮಾಣಿಕತೆ, ಕುಟುಂಬದವರ ತ್ಯಾಗ ಮತ್ತು ಸಂಸ್ಕಾರ ಎಲ್ಲವೂ ಸೇರಿ ಇಂದು ಅಂದರೆ 8 ವರ್ಷಗಳ ನಂತರ ಆ ಸಂಕಲ್ಪ ಪೂರ್ಣವಾಗಿದೆ. ಗುಕೇಶ್ ಅವರು ಈ ಚಾಂಪಿಯನ್ಶಿಪ್ನ ಗೆಲ್ಲೋವರೆಗೂ ಇವರು ಯಾರು ಅನ್ನೋದು ಎಷ್ಟೋ ಜನಗಳಿಗೆ ಗೊತ್ತಿರಲಿಲ್ಲ. ಹಾಗೆ ಇವರೊಬ್ಬ ಚೆಸ್ ಆಟಗಾರ ಅನ್ನೋದು ಸಹ ಗೊತ್ತಿರಲಿಲ್ಲ. ಗುರಿಯೆಡೆಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು ಅನ್ನೋ ಈ ಸಾಲುಗಳನ್ನ ನಿಜ ಮಾಡಿದ್ದಾರೆ. ತಮ್ಮ ಸಾಧನೆ ಮೂಲಕ, ಚೆಸ್ ಆಟದ ಮೂಲಕ, ಚಾಂಪಿಯನ್ಶಿಪ್ನ ಗೆಲ್ಲೋದ್ರ ಮೂಲಕ ಗುಕೇಶ್ ಯಾರು ಅನ್ನೋದನ್ನ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಮತ್ತೆ ಸಿಗೋಣ. ಧನ್ಯವಾದಗಳು.